ಬೆಳಗಿನ ಬ್ರೇಕ್ಫಾಸ್ಟು ಏನು ಮಾಡೋದು ಅಂತ ಚಿಂತೆ ಇರಬೇಕಾದ್ರೆ ಆ ಥರ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ತುಂಬ ಸಿಂಪಲ್ಲಾಗಿ ಹೊಸ ರೀತಿ ಶಾವಿಗೆ ಇಡ್ಲಿ ಮಾಡೋದು ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು 200 ಗ್ರಾಮ್ ಶಾವಿಗೆ ತೊಗೊಂಡಿದ್ದೀನಿ. ಮಾಮೂಲಿ ಶಾವಿಗೆ MTR ಅಂತ ಬರುತ್ತಲ್ಲ ಅದು. ಈಗ ನಾನು ಅದನ್ನು ಎಣ್ಣೆ ಹಾಕ್ಕೊಂಡು ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹಿಂಗೆ ಹಾಕ್ಕೊಂಡು ನಿಧಾನ ಸಣ್ಣ ಊರಿನಲ್ಲಿ ನಾವು ಫ್ರೈ ಮಾಡ್ಕೊಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಕೆಂಪಗಾಗೋವರೆಗೂ ಮಾಡ್ಕೋಬೇಕು. ನಂತರ ನಾವು ಇದನ್ನು ತಣ್ಣಗಾಗೋಕ್ಕೆ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಎಲ್ಲ ಬೌಲ್ಗೆ ಹಾಕಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಅಷ್ಟರೊಳಗೆ ನಾವು ಇನ್ನೊಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಬೆಂಗಳೂರು ರವೆ ಅಂತ ಇರುತ್ತಲ್ವ, ಅದನ್ನು ಹಾಕ್ಕೊಂಡು ಅದನ್ನು ಸಹ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಬಿಡೋಣ. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಫ್ರೈ ಮಾಡಿಕೊಂಡು ನಾವು ಮತ್ತೆ ಈ ಶಾವಿಗೆದೆಲ್ಲ ಹಾಕಿಟ್ಟಿರ್ತೀವಲ್ಲ ಅದೇ ಬೌಲ್ಗೆ ಮತ್ತೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಬೆಂಗಳೂರು ರವೆನ. ನಂತರ ನಾವು ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತ ನೋಡ್ಕೊಳ್ಳೋಣ. ಇವಾಗ ನಾನಿಲ್ಲಿ ಒಂದು 5-6 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಒಂದು ಕಪ್ಪಷ್ಟು ಒಂದೇ ಒಂದು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡೋದಕ್ಕೋಸ್ಕರ ಒಂದು ಅರ್ಧ ಕಟ್ ಪುದೀನ ತೊಗೊಂಡಿದ್ದೀನಿ. ಅದನ್ನು ನಾನು ಸಣ್ಣಗೆ ಹೆಚ್ಚಿಬಿಟ್ಟು ಹಾಕ್ತಾಯಿದ್ದೀನಿ. ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಇಡ್ಲಿಗೆ ಮಾತ್ರ. ನೋಡಿ, ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಹಾಕ್ತಾಯಿದ್ದೀನಿ, ಒಂದು ಅರ್ಧ ತುಂಡು ಶುಂಠಿ ತುರಿದು ಹಾಕ್ತಾಯಿದ್ದೀನಿ. ಗ್ಯಾಸ್ಟ್ರಿಕ್ ಇದ್ದರೆ ಅವಾಯ್ಡ್ ಮಾಡುತ್ತೆ ಯಾರಿಗಾರು. ನೆಕ್ಸ್ಟು ನಾವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಶಾವಿಗೆ ಎಲ್ಲ ಚೆನ್ನಾಗಿ ಪುಡಿ ಆಗಬೇಕು, ಆ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಪುಡಿ ಮಾಡಿಕೊಂಡು ಒಂದು ಅದಕ್ಕೆ ತಗೊಳ್ಳೋಣ ನಾವು ಇದನ್ನು. ನೋಡಿ, ಇದೇ ಥರ ಎಲ್ಲ ಚೆನ್ನಾಗಿ ಒಂದು ಅದಕ್ಕೆ ತಗೊಂಡು ನಂತರ ಇದಕ್ಕೆ ಗಟ್ಟಿ ಮೊಸರು ಒಂದು 1/4 ಲೀಟ್ರಷ್ಟು ನಾವು ಹಾಕಿ ಕಲಿಸ್ಕೋಬೇಕಾಗತ್ತೆ. ಸ್ವಲ್ಪ ನೀರು ಸೇರಿಸ್ಕೋಬೋದು ಬೇಕಾದ್ರೆ ಗಟ್ಟಿ ಅನಿಸಿದ್ರೆ. ನಾನಿಲ್ಲಿ 1/4 ಲೀಟ್ರ್ ಮೊಸರು ಹಾಕಿ, ಶಾವಿಗೆ ಅಲ್ವಾ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೌಟಲ್ಲಾದರೆ ಅಷ್ಟು ಮಿಕ್ಸ್ ಆಗೋದಿಲ್ಲ ಚೆನ್ನಾಗಿ. ನೋಡಿ, ಶಾವಿಗೆನ ಹಿಂಗೆ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಅದಕ್ಕೆ ಮಾಡಿಕೊಂಡು ಮುಚ್ಚಿಟ್ಬಿಡಬೇಕು. ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ರೆ ಅದು ಚೆನ್ನಾಗಿ ನೆನೆಯುತ್ತೆ. ನಂತರ ನಾವು ರವೆ ಇಡ್ಲಿ ಮಾಡ್ತೀವಲ್ಲ ಅದೇ ಥರ ನೋಡಿ, ಸ್ವಲ್ಪ ಗಟ್ಟಿ ಅನಿಸಿದೆ ಸ್ವಲ್ಪ ಮೊಸರು ಹಾಕ್ಕೋಬೋದು. ಮೊಸರು ಹಾಕ್ಕೊಂಡು ಮಾಡ್ಕೋಬೋದು. ನಾವು ಇಡ್ಲಿ ಹಿಟ್ಟನ್ನ ಅದಕ್ಕೆ ನಾವು ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನೆಲ್ಲ ಈ ಥರ ರೆಡಿಯಾಗಿದೆ. ಈಗ ನಾವು ತಟ್ಟೆ ಸ್ಟ್ಯಾಂಡಿಗೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಇಡ್ಲಿ ತಟ್ಟೆ ಸ್ಟ್ಯಾಂಡಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಂಗೆ ಕೈಯಲ್ಲೇ ಹಾಕ್ಕೋಬೋದು. ಶಾವಿಗೆದಲ್ವಾ ಸೌಟ್ಗಿಂತ ನಾವು ಕೈಯಲ್ಲೇ ಹಾಕ್ಕೋಬೋದು. ನೋಡಿ, ಈಗೆಲ್ಲ ಪ್ಲೇಟ್ಗೂ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗಿ ಅದಕ್ಕೆ ಮಾಡಿಕೊಂಡು ನೋಡಿ ಇದೇ ಥರ ಇನ್ನೊಂದು ಪ್ಲೇಟ್ಗೂ ಹಾಕ್ಕೊಂಡು ನಾನಿಲ್ಲಿ ಇಡ್ಲಿ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದೆ ನೀರು, ಅದರೊಳಗೆ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೋಬೇಕು ನಾವು ಶಾವಿಗೆ ಇಡ್ಲಿನ. ತುಂಬ ಟೇಸ್ಟಾಗಿರುತ್ತೆ ಮಾತ್ರ ಇದು. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಬೇಜಾರು ಅನಿಸೋದಿಲ್ಲ. ಹೊಸ ಥರ ಇದು ಶಾವಿಗೆ ಪುದೀನ ಇಡ್ಲಿ ಅಂತ. ನೋಡಿ, ಎಲ್ಲ ಚೆನ್ನಾಗಿ ಬೆಂದಿದೆ, ಹಬೆ ಆಡ್ತಾ ಇದೆ. ನಾವು ಇದು ಚೆನ್ನಾಗಿ ತೆಗೆದು ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಸುಡ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ನೋಡಿ, ಈಗ ಇದನ್ನು ಸರ್ವ್ ಮಾಡೋಣ. ಈಗ ಪುದೀನ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂತು. ಓಕೆ.